ಹಾಯ್ ಹಲೋ ನಮಸ್ಕಾರಗಳು ವೀಕ್ಷಕರೇ. ನಾನು ನಿಮ್ಮ ಪ್ರೀತಿಯ ಮಹೇಶ್ ಕೋಟನ್ಕರ್, ಚಾಲುಕ್ಯರ ನಾಡು ಬಾದಾಮಿಯ ಹುಡುಗ. ಇದು ಒಂದು ಕಥೆಯಲ್ಲ, ಇದು ಒಂದು ಯುದ್ಧ ಘೋಷ, ಇದು ಒಂದು ಸ್ವಾತಂತ್ರ್ಯದ ಉಸಿರು. ಸಹ್ಯಾದ್ರಿಯ ಪರ್ವತಗಳು ಇಂದಿಗೂ ಹೇಳುತ್ತಿವೆ, ಕೋಟೆಗಳ ಕಲ್ಲುಗಳು ಇಂದಿಗೂ ಸಾಕ್ಷಿಯಾಗಿವೆ. ಇವೆಲ್ಲವುಗಳು ಹೇಳುವ ಒಂದೇ ಒಂದು ಹೆಸರು, ಅದುವೇ ಶಿವಾಜಿ. ಜೈ ಶಿವಾಜಿ. ಸಹ್ಯಾದ್ರಿಯ ಪರ್ವತಗಳ ಮಡಿಲಲ್ಲಿ, ಶಿವನೇರು ಕೋಟೆಯ ಕಲ್ಲು ಗೋಡೆಗಳ ನಡುವೆ, ಮೋಡಗಳು ತಾಕುವ ಎತ್ತರದಲ್ಲಿ 1630ರಲ್ಲಿ ಒಂದು ಮಗು ಜನಿಸಿತು. ಆ ಮಗುವಿನ ಹೆಸರೇ ಶಿವಾಜಿ. ಶಿವಾಜಿಯ ತಾಯಿ ಜೀಜಾಮಾತೆಯು ಒಂದು ತಾಯಿ ಮಾತ್ರವಲ್ಲ, ಅವಳು ಒಂದು ಪಾಠಶಾಲೆ. ಪ್ರತಿ ರಾತ್ರಿ ಶಿವಾಜಿಗೆ ಹೇಳುತ್ತಿದ್ದ ಕಥೆಗಳು ರಾಮನ ಧರ್ಮವನ್ನು, ಕೃಷ್ಣನ ಚಾತುರ್ಯವನ್ನು, ಭೀಮನ ಶಕ್ತಿಯನ್ನು ಶಿವಾಜಿಯ ರಕ್ತದಲ್ಲಿ ಬೆರೆಯುವಂತೆ ಆಯಿತು. ಅಲ್ಲಿಗೆ ಶಿವಾಜಿಯ ಹೃದಯದಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ನಮ್ಮ ಜನರು ಪರರ ಆಳ್ವಿಕೆಯಲ್ಲಿ ಏಕೆ ಬಾಳಬೇಕು? ನಮ್ಮ ಜನರಿಗೆ ನಮ್ಮದೇ ರಾಜ್ಯ ಕೊಡಬೇಕು. ಇದು ಒಂದು ಬಾಲ್ಯದ ಮಾತಾಗಿರಲಿಲ್ಲ, ಇದು ಒಂದು ಇತಿಹಾಸದ ಮೊದಲ ಘೋಷಣೆಯಾಗಿ. ಜೈ ಶಿವಾಜಿ. ಜೈ ಭವಾನಿ. ಶಿವಾಜಿಯು ಬಾಲ್ಯದಲ್ಲೇ ಗುಡ್ಡ ಬೆಟ್ಟಗಳಲ್ಲಿ ಓಡಾಡುವುದು, ಕೋಟೆಗಳ ಮೇಲೆ ಹತ್ತುವುದು, ಕತ್ತಿ ಹಿಡಿಯುವುದು ಮಾತ್ರವಲ್ಲ, ಬುದ್ಧಿಯಿಂದ ಯುದ್ಧ ಮಾಡುವುದನ್ನು ಕಲಿತನು. ಜೈ ಭವಾನಿ. ಜೈ ಶಿವಾಜಿ. ಯುವಕನಾದ ಶಿವಾಜಿ ಮೊದಲ ಸಾಹಸಕ್ಕೆ ಹೆಜ್ಜೆ ಹಾಕಿದನು. ಆ ದಿನ ತೋರಣ ಕೋಟೆಯಲ್ಲಿ, ರಾತ್ರಿಯ ಮೌನದಲ್ಲಿ, ಮಳೆಯ ಸದ್ದಿನಲ್ಲಿ, ಮರವೀರರಗಳ ಜೊತೆ ಒಂದೇ ಕ್ಷಣದಲ್ಲಿ ಕೋಟೆಯನ್ನು ವಶಪಡಿಸಿಕೊಂಡು ಕೇಸರಿ ಧ್ವಜವನ್ನು ಗಗನಕ್ಕೆ ಏರಿಸಿದನು. ಇದು ಕೇವಲ ವಿಜಯವಾಗಿರಲಿಲ್ಲ, ಶಿವಾಜಿಯ ಹೆಸರು ಕೇಳಿದರೆ ಶತ್ರುಗಳ ನಿದ್ದೆ ಹಾರಿತು, ಶತ್ರುಗಳ ಹೃದಯ ನಡುಗುತ್ತಿತ್ತು. ಬಿಜಾಪುರದ ಅಫ್ಜಲ್ ಖಾನ್ ಮೋಸದ ನಗುವಿನೊಂದಿಗೆ ಶಾಂತಿಯ ಮಾತುಕತೆ ಮಾಡಬೇಕು ಎಂದು ಹೇಳಿದ. ಪ್ರತಾಪ್ಗಢ ಅರಣ್ಯದಲ್ಲಿ ಉಸಿರು ತಡೆಯುವ ಕ್ಷಣ, ಆಲಿಂಗನ ನೆಪದಲ್ಲಿ ಶಿವಾಜಿಯ ಮರಣದ ಪ್ರಯತ್ನವಾಯಿತು. ಶತ್ರು ಅಫ್ಜಲ್ ಖಾನ್ ಮೋಸದೊಂದಿಗೆ ಶಿವಾಜಿಯನ್ನು ಕೊಲ್ಲಲು ಬಂದನು. ಅಫ್ಜಲ್ ಖಾನ್ ದಾಳಿಗೆ ಶಿವಾಜಿಯು ವಾಗ್ನಕ ಬಳಕೆಯಿಂದ, ಚಾಣಾಕ್ಷತೆಯಿಂದ ಶಿವಾಜಿಯು ಖಾನನ್ನು ಸೋಲಿಸಿದನು. ಅಂದು ಮೋಸ ಸೋತಿತು, ಚಾತುರ್ಯ ಮತ್ತು ಧೈರ್ಯ ಗೆದ್ದಿತು. ಒಂದು ಕ್ಷಣದ ನಿರ್ಧಾರ ಇತಿಹಾಸವನ್ನೇ ತಿರುಗಿಸಿತು. ಸಾವಾದ್ರುಮ ದಂಡ ಪರ ಚೇತಾ ಮೃಗ ಝುಂಡ ಪರ ಭೂಷಣ ಬೇತುಂಡ ಪರ
धावा द्रुम दंड पर चीता मृग झुंड पर भूषण भी तुंड पर जैसे मृगराज है। ಶಿವಾಜಿ ಮಹಾರಾಜರು ಸಿಂಹಾಸನ ಮತ್ತು ಕಿರೀಟವನ್ನು ಧರಿಸುವ ರಾಜನಲ್ಲ, ಅವರು ನ್ಯಾಯದ ರಾಜನಾಗಿದ್ದರು. ರೈತನ ಬೆವರು ಅವರಿಗೆ ಪವಿತ್ರವಾಗಿತ್ತು. ಮಹಿಳೆಯರ ಗೌರವ ಅವರಿಗೆ ಧರ್ಮವಾಗಿತ್ತು. ಶತ್ರುವಿನ ಹೆಂಡತಿಯನ್ನು ಕೂಡ ತಾಯಿಯಂತೆ ಕಾಣುವ ಮಹಾನ್ ರಾಜನಾಗಿದ್ದರು. ಶಿವಾಜಿ ಜಯ ಭವಾನಿ. ಶಿವಾಜಿ ಮಹಾರಾಜರು ಮೊದಲೇ ಅರಿತಿದ್ದರು, ಶತ್ರುಗಳು ಕೇವಲ ಭೂಮಿಯಿಂದಲ್ಲ, ಸಮುದ್ರದಿಂದಲೂ ದಾಳಿ ಮಾಡಬಹುದು. ಹಾಗಾಗಿ ಆಗಿನ ಕಾಲದಲ್ಲಿ ಅಸಾಧ್ಯವೆನಿಸಿದ ಕಾರ್ಯವಾದ ಭಾರತದ ಮೊದಲ ಬಲಿಷ್ಠ ನೌಕಾಪಡೆಯನ್ನು ನಿರ್ಮಿಸಿದ್ದರು. ಸಮುದ್ರದ ಅಲೆಗಳು ಕೂಡ ಶಿವಾಜಿಯ ಶೌರ್ಯಕ್ಕೆ ತಲೆಬಾಗಿದವು. ಕೊನೆಗೆ ಬಂದ ಆ ಐತಿಹಾಸಿಕ ದಿನ 1674ರಲ್ಲಿ ರಾಯಗಢ ಕೋಟೆಯಲ್ಲಿ ಶಂಕುವಿನ ನಾದದೊಂದಿಗೆ, ಮಂತ್ರಗಳ ಘೋಷದೊಂದಿಗೆ ಕೇಸರಿ ಧ್ವಜವನ್ನು ಹಾರಿಸುವ ಮೂಲಕ ಜನರ ಕನಸು ನನಸಾಯಿತು. ಶಿವಾಜಿ ಮಹಾರಾಜರು ಛತ್ರಪತಿಯಾಗಿ ಅಭಿಷೇಕಗೊಂಡರು. ಜಯ ಶಿವಾಜಿ ಜಯ ಭವಾನಿ. ಶಿವಾಜಿಯವರು ರಾಜನಾಗಿ ಜನಿಸಲಿಲ್ಲ, ಬದಲಿಗೆ ಜನರಿಗಾಗಿ ಹೋರಾಡಿ ರಾಜನಾದರು. ಅವರು ಕಾಲಕ್ಕೆ ಸೀಮಿತವಾಗದೆ ನಮಗೆಲ್ಲರಿಗೂ ಪ್ರೇರಣೆಯಾದರು. ಒಬ್ಬ ಧೈರ್ಯ, ಬುದ್ಧಿ, ನ್ಯಾಯಯುತ ನಾಯಕನಿದ್ದರೆ ಇತಿಹಾಸವನ್ನು ಬದಲಾಯಿಸಬಹುದು ಎಂದು ಹೇಳಿಕೊಟ್ಟವರು. ದುರಾದೃಷ್ಟವಶಾತ್ 1680ರಲ್ಲಿ ಶಿವಾಜಿ ಮಹಾರಾಜರು ದೈಹಿಕವಾಗಿ ನಮ್ಮನ್ನು ತೊರೆದರು. ಆದರೆ ಅವರು ಬಿಟ್ಟು ಹೋದದ್ದು ಸಿಂಹಾಸನವಲ್ಲ, ಅವರು ಬಿಟ್ಟು ಹೋದದು ಒಂದು ಆದರ್ಶ. ಇಂದಿನ ಯುವಜನತೆಗೆ ಶಿವಾಜಿ ಮಹಾರಾಜರು ನೀಡುವ ಸಂದೇಶ ಏನೆಂದರೆ, ಶಕ್ತಿ ಎಂದರೆ ದೌರ್ಜನ್ಯ ಅಲ್ಲ, ಶಕ್ತಿ ಎಂದರೆ ನ್ಯಾಯ. ನಾಯಕತ್ವ ಎಂದರೆ ಭಯ ಹುಟ್ಟಿಸುವುದಲ್ಲ, ನಾಯಕತ್ವ ಎಂದರೆ ವಿಶ್ವಾಸ ಹುಟ್ಟಿಸುವುದು. ಸ್ವಾತಂತ್ರ್ಯ ಎಂದರೆ ಭಿಕ್ಷೆ ಅಲ್ಲ, ಅದು ಹೋರಾಟದಿಂದ ದೊರಕುವ ಹಕ್ಕು. ನಾವು ಅವರ ಪ್ರತಿಮೆಗೆ ಪೂಜೆ ಮಾಡಿದರೆ ಸಾಲದು, ಅವರ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನ್ಯಾಯದ ಪರ ನಿಲ್ಲೋಣ, ಸತ್ಯದ ದಾರಿಯಲ್ಲಿ ನಡೆಯೋಣ, ದೇಶದ ಗೌರವ ಕಾಯೋಣ. ಆವಾಗಲೇ ನಾವು ಶಿವಾಜಿ ಮಹಾರಾಜರಿಗೆ ನಿಜವಾದ ಗೌರವವನ್ನು ಸಲ್ಲಿಸಿದಂತೆ ಆಗುತ್ತದೆ. ಜೈ ಭವಾನಿ, ಜೈ ಶಿವಾಜಿ, ಜೈ ಹಿಂದ್.